ಕಾಲೇಜಿಗೆ ನಮ್ಮೆಲ್ಲರ ಕಡೆಯಿಂದನೂ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಇದು ಮೊದಲನೇ ಬಾರಿಗೆ ಮೊನ್ನೆ ವೀರಸಂದ್ರ ಮಿಲಿಟಲ್ ಮಾಡಿದ್ದಾರೆ ಇದೇ ಕಾರ್ಯಕ್ರಮ ಪವರ್ ಗೆ ಆಗಿದ್ದಂತ ಅಪಘಾತದ ಕುರಿತಾಗಿ. ಹಾಗೆ 3ನೇ ತಾರೀಕು ಏನು ನಮ್ಮ E12 ವಿಭಾಗದಲ್ಲಿ ಆಯ್ತಲ್ಲ ಅದ್ರ ಪರವಾಗಿ ಆಕ್ಸಿಡೆಂಟ್ ಅಪಘಾತ ಆಗಿದ್ದಂತೂ ನಿಜ. ಅದಾದ ರೀತಿ ನೋಡಿದ್ರೆ ಪ್ರತಿಯೊಬ್ಬರು ಅದನ್ನ ನೋಡಿದ್ರೆ ಈಗೂ ಆಗುತ್ತಾ ಅಪಘಾತ, ಈಗೂ ಪ್ರಾಣಹಾನಿ ಆಗುತ್ತಾ ಅಂತ ನೋಡಿದ್ರೆಲ್ಲರೂ ಹೇಳ್ತಾರೆ. ಅದಕ್ಕೆ ಕಾರಣ ಒಂದು ಕ್ಷಣ ಅವರು ಆ ಏರ್ಟೆಲ್ ವೈರ್ ಆಗ್ಲಿ, OFC ವೈರ್ ಆಗ್ಲಿ, ಕಾಪರ್ ವೈರ್ ಆಗ್ಲಿ, ಇನ್ನೊಂದು ವೈರ್ ಆಗ್ಲಿ, ಅದು ಎಲ್ಲಿ ಬಿದ್ದಿದೆ, ಮರಕ್ಕೆ ಯಾಕೆ ಗ್ರೌಂಡಿಂಗ್ ಆಗಿದೆ ಅಂತ ಒಂದು ಕ್ಷಣ ಅವ್ರು ಯೋಚನೆ ಮಾಡಿದಿದ್ರೆ ಈ ಅಪಘಾತ ಆಗ್ತಾ ಇರ್ಲಿಲ್ಲ. ಇನ್ನ ಅವ್ರ ಫ್ಯಾಮಿಲಿಯವರಿಗೆ ತುಂಬಲಾಗದಂತ ನೋವು. ಈಗ ಅವ್ರನ್ನ ಪಾಪ ಅವ್ರಿಗೊಂದು ಹೆಣ್ಮಗು ಇದೆ, ಹೆಂಡತಿದ್ದಾರೆ, ಇವಾಗ ಅವ್ರದ್ದು ಕಷ್ಟ ಇರ್ತದೆ ಪಾಪ ಮನೆಗಳಲ್ಲಿ. ಹಾಗಾಗಿ ತಾವು ನಮ್ಮ ಎಲ್ಲಾ ಪವರ್ ಮ್ಯಾನ್ಗಳಲ್ಲಿ ಕೇಳ್ಕೊಂಡು ಬಂದು ಏನಂತಂದ್ರೆ ಆತರ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ. ಓವರ್ ಕಾನ್ಫಿಡೆನ್ಸೇ ಮೇಜರ್ ಕಾರಣ. ದಯವಿಟ್ಟು ಎಷ್ಟೇ ಗೊತ್ತಿದ್ರೂ ಪವರ್ಗೆ ಕರೆಂಟ್ ಅನ್ನೋದು ವಿಷಯಕ್ಕೆ ಎಕ್ಸ್ಪೀರಿಯನ್ಸ್ಡ್ ಅನ್ನೋದಿಲ್ಲ, ನಾನ್ ಎಕ್ಸ್ಪೀರಿಯನ್ಸ್ಡ್ ಅನ್ನೋದಿಲ್ಲ. ಕರೆಂಟ್ ಎಲ್ಲರಿಗೂ ಒಂದೇ. ದಯವಿಟ್ಟು ಹಾಗಾಗಿ ನೀವು ನಿಮ್ಮ ಸುರಕ್ಷಿತನ ನೀವು ಮಾಡ್ಕೊಳ್ಳೇಬೇಕು. ಮತ್ತೆ 11 KV ಲೈನ್ ಇದ್ದಾಗ AEJಗಳನ್ನ ಕರೀರಿ, ಅವ್ರ ಹತ್ರ ಮಾತಾಡಿ ದಯವಿಟ್ಟು. ಮತ್ತೆ O&M ಅಲ್ಲಿ ಭಿನ್ನಾಭಿಪ್ರಾಯಗಳು ಬಿಟ್ಬಿಡಿ, ನಿಮ್ಮಲ್ಲಿ ಕಿತ್ತಾಡ್ತಾ ಇರ್ತೀರಾ, ಅದನ್ನ ನಮ್ಮ ನೋಡಿದೀನಿ. ದಯವಿಟ್ಟು ನಾನು ಕೇಳ್ಕೊತೀನಿ, ನಾವು ಇರೋದೆಲ್ಲ ಒಂದೇ ಮನೆ. ನಾವು ಮನೆಯಲ್ಲಿರೋದು ಬರೀ 6 ಅವರಿಂದ 7 ಅವರ್ಸ್ ಮಾತ್ರ ಇರ್ತೀವಿ. ಅದರಲ್ಲೂ 5-6 ಅವರ್ ನಿದ್ದೆ ಮಾಡ್ತೀವಿ ರಾತ್ರಿ. ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ ಸಾಯಂಕಾಲ 6 ಗಂಟೆವರೆಗೂ ನಮ್ ಜೊತೆಲೇ ಇರ್ತೀವಿ. ಆದ್ರೂ ಅವ್ರು ನೋಡಿದ್ರೆ ನನ್ಗಾಗಲ್ಲ, ನನ್ ನೋಡಿದ್ರೆ ಇವ್ರಿಗಾಗಲ್ಲ. ಅದೇನಂತ ಗೊತ್ತಾಗ್ತಾ ಇಲ್ಲ ನನಗೆ. ಈ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಅರ್ಧ ಆಕ್ಸಿಡೆಂಟ್ ಆಗ್ತದೆ. ಬಿಡು ಅವನೇ ಮಾಡ್ಕೊಬರ್ಲಿ, ನಾನೇನು ಅವ್ನಿಗೆ ಹೇಳೋದು ಬೇಡ. ನಾವೆಲ್ಲ ಅಣ್ತಮ್ಮಂದ್ರು ಇಲ್ಲಿ ಬಂದಿರೋದು ನಾವೆಲ್ಲ ಅಣ್ತಮ್ಮಂದ್ರು ಕೆಲಸ ಮಾಡ್ಕೊಂಡು ಆರಾಮಾಗಿ ನಗ್ನಕೊಂಡು ಮನೆಗೆ ಹೋಗ್ಬೇಕು. ನಮ್ಗೋಸ್ಕರ ಅಂತ ಒಂದು ಜೀವ ಕಾಯ್ತಾ ಇರ್ತದೆ, ನಮ್ಗೋಸ್ಕರ ಅಂತ ಫ್ಯಾಮಿಲಿ ಕಾಯ್ತಾ ಇರ್ತದೆ. ದಯವಿಟ್ಟು ಅವ್ರ ಬಗ್ಗೆನೇ ಯೋಚನೆ ಇರ್ಲಿ. ನೀವೇನೇ ಮಾಡಿದ್ರು ಸುರಕ್ಷತೆಯಿಂದ ಕೆಲಸ ಮಾಡಿ, ನಿಮ್ಮ ಸುರಕ್ಷತೆಗೆ ನೀವೇ ಜವಾಬ್ದಾರಿ ಅಂತ ಹತ್ರ ಹೇಳ್ತಾ ಇದೀನಿ. ಥ್ಯಾಂಕ್ ಯು. ಈ ಒಂದು ಘಟನೆ ನಡೆದಿದ್ದು EPIP ಸೆಕ್ಷನ್ ಅಲ್ಲಿ. ಅಲ್ಲಿದ್ದ ಲೈನ್ ಮ್ಯಾನ್ಗೆ ಗೊತ್ತಿದ್ರು ಸಹ ಅಲ್ಲಿ ಅನಲೈಸ್ ಮಾಡಿದ್ಮೇಲೆ ಎಲ್ಲರಿಗೂ ನಾವು ತಿಳಿಸ್ಬೇಕಾಗಿದ್ದು ಮತ್ತೆ ಮುಂದೆ ಆಗದೆ ಇರೋ ತರ ನೋಡ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ. ಈ ಒಂದು ಸಣ್ಣ ಕಂಪ್ಲೇಂಟ್ ಬರುತ್ತೆ. ಸಣ್ಣ ಕಂಪ್ಲೇಂಟ್ ಅಂದ ಸೆನ್ಸ್ ಸರ್ವಿಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ತದೆ. ಒಂದು ಗ್ರೌಂಡಿಂಗ್ ಆಗ್ತಾ ಇದೆ, ಮರದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಾಗ ಗ್ರೌಂಡಿಂಗ್ ಆಗ್ತಾ ಇದೆ ಅಂತೇಳಿ ಒಂದು ಕಂಪ್ಲೇಂಟ್ ಬರ್ತದೆ ಸೆಕ್ಷನ್ ಸರ್ವಿಸ್ ಸ್ಟೇಷನ್ ಗಾಡಿಗೆ. ಅವರು ಬಂದೆ ಆಮೇಲೆ ಡಿಸ್ಕನೆಕ್ಷನ್ ಮಾಡಬೇಕು ಅಂತ ಬಂದು ಪಕ್ಕದಲ್ಲಿ OFC ಕೇಬಲ್ ಅಲ್ಲ, ಅದು ಬಂದ್ಬಿಟ್ಟು ಡಿಶ್ ಕೇಬಲ್. ನಿಮ್ಗೆಲ್ಲ ತಿಳಿದ್ರ ಮಟ್ಟಿಗೆ OFC ಕೇಬಲ್ ಒಳಗಡೆ ಯಾವುದು ಕಂಡಕ್ಟರ್ ಇರೋದಿಲ್ಲ. ಇದು ಡಿಶ್ ಕೇಬಲ್, ಏರ್ಟೆಲ್ ಕೇಬಲ್. ಅದರಲ್ಲಿ ಅಲ್ಯೂಮಿನಿಯಂ ವೈರ್ ಇದೆ, ಕಂಡಕ್ಟರ್ ಇದೆ. ಅದು ಗ್ರೌಂಡಿಂಗ್ ಆಗ್ತಾ ಇರೋದು ನೋಡಿ ಅವನು ಸಹ ಪಕ್ಕದಲ್ಲಿ ಸುಮಾರಷ್ಟು OS ಕೇಬಲ್ಗಳನ್ನ ಕಟ್ ಮಾಡಿರ್ತೀರಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಏನೋ ಸಣ್ಣದಾಗಿ ಗ್ರೌಂಡ್ ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿದ್ದಾನೆ. ಕಟ್ ಮಾಡಿ ಇಮಿಡಿಯೇಟ್ ಕ್ಷಣಮಾತ್ರದಲ್ಲೇ ಅಲ್ಲೇ ಕುಸಿದು ಬೀಳ್ತಾನೆ. ಇದು ನಾವು ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ದು. ಅಲ್ಲೇ ಕುಸಿದು ಬೀಳ್ದಾಗ ನಾವು ಹೋಗಿ ಇಲ್ಲಿ ಅನಲೈಸ್ ಮಾಡಿದಾಗ ನೋಡಿದಾಗ ಸುಮಾರು ಒಂದು 20 ರಿಂದ 30 ಮೀಟರ್ ಅಂತರದಲ್ಲೇ ಒಂದು 11 KV ಕಂಬ ಹೋಗಿದೆ. ಆ OFC ಕೇಬಲ್ ಇದೊಂದು ಡಿಶ್ ಕೇಬಲ್ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಹೋಗೋಂಥದ್ದು ಕೆಳಗಡೆ ಬಿದ್ದುಬಿಟ್ಟಿದೆ ನಮ್ಮ 11 KV ಲೈನ್ ಮೇಲೆ. ಆ 11 KV ಲೈನ್ಗೆ ಬಿದ್ದು ಅದು 100% ಅರ್ಥ ಆಗಿದ್ರೆ ಇಮಿಡಿಯೇಟ್ ಟ್ರಿಪ್ ಆಗಿ ಲೈನ್ ಆಫ್ ಆಗ್ತಾ ಇತ್ತು. ಇದು ಏನಾಗ್ತಿದೆ ಅಂತಂದ್ರೆ ಇಂಡಕ್ಷನ್ ಬರ್ತಾ ಇದೆ. ಅದು ಯಾವಾಗ ನಮ್ಮ 11 KV ವೈರ್ ಮೇಲೆ ಅದು ಬಿದ್ದು ಗಾಳಿಗೆ ಉಜ್ಜಿ ಅದು ಇನ್ಸುಲೇಷನ್ ಲೆವೆಲ್ ಕಡಿಮೆ ಆಗ್ತದಲ್ಲ, ಅವನ ದುರಾದೃಷ್ಟಕ್ಕೆ ಏನಾರು ಆ ಇನ್ಸುಲೇಷನ್ 100% ಹೋಗ್ಬಿಟ್ಟಿದ್ರೆ
11 KV ಲೈನ್ ನಿಲ್ತಾ ಇರಲಿಲ್ಲ, ಇಮಿಡಿಯೇಟ್ ಟ್ರಿಪ್ ಆಗ್ಬಿಡೋದು. ಆ ದುರಾದೃಷ್ಟಕ್ಕೆ ಅದು ಇನ್ಸುಲೇಷನ್ ನಿಂತಿಲ್ಲ, ಹೋಗಿಲ್ಲ, ಅದರಲ್ಲಿ ಲೀಕೇಜ್ ಕರೆಂಟ್ ಏನಂತ ಹೇಳಿದ್ರು ಅದನ್ನ ಬಂದು ಇಲ್ಲಿ ಬರ್ತಾ ಇದೆ. ಪಕ್ಕದಲ್ಲೇ ನಿಂತಿದ್ದ ಅವ್ರ ಅಬ್ಸರ್ವ್ ಮಾಡದೆ ಅಲ್ಲಿ ಹೋಗಿ ಕಟಿಂಗ್ ಪ್ಲೇಯರ್ ಅಲ್ಲಿ ಕಟ್ ಮಾಡಿದ್ದಾರೆ. ಕಟಿಂಗ್ ಪ್ಲೇಯರ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ 11 KV ಇನ್ಸುಲೇಷನ್. ಕಟಿಂಗ್ ಮಾಡಿದಾಗ ಅವರ ಇನ್ಸುಲೇಷನ್ ಫೇಲ್ಯೂರ್ ಆಗಿ ಅವ್ರ ಬಾಡಿಯಿಂದ ಅರ್ಥ ಆಗಿದೆ. ಅಲ್ಲೇ ಕುಸಿದು ಬೀಳ್ತಾನೆ, ಅಲ್ಲೇ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಆ ನಂತರ ಮೃತಪಟ್ಟಿದ್ದಾರೆ ಅಂತ ಹಾಸ್ಪಿಟಲ್ ಡಿಕ್ಲೇರ್ ಮಾಡ್ತಾರೆ. ಎಲ್ಲ ನಮ್ಮ ಸಹೋದ್ಯೋಗಿಗಳೇ, ಇದು ಒಂದೊಂದು ಎಕ್ಸಾಂಪಲ್. ಈಗ ಬೇರೆದ್ರಲ್ಲಿ ನಾವು ಎಕ್ಸಾಂಪಲ್ ನ ನೋಡಿ ತಿಳ್ಕೊಂಡು ಅನುಭವಿಸಿ, ನನ್ನ ಜೀವನದಲ್ಲಿ ಅನುಭವಿಸಿ ನಾವು ತಿಳ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಈ ಒಂದು ಅಪಘಾತದಲ್ಲಿ. ಈಗ ಹಾವು ಕಚ್ಚಿದ್ರೆ ವಿಷದಿಂದ ಸಾಯ್ತೀವಿ ಅಂತೇಳಿ ನಾವೇ ಹಾವು ಕಚ್ಚಿಸ್ಕೊಂಡು ಅನುಭವಿಸಕ್ ಆಗೋದಿಲ್ಲ. 16 ಕಡೆ ತಿಳ್ಕೊಂಡು ಬಂದಿರೋದ್ಮೇಲೆ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇರ್ತದೆ. ಹಾಗಾಗಿ ನೀವು ವಿದ್ಯುತ್ ಮಾರ್ಗದಲ್ಲಿ ಕೆಲಸ ಮಾಡೋರು, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಆಗ್ತಾರ ಎಕ್ಸ್ಪೀರಿಯನ್ಸ್ಗಳು ಇಲ್ಲಿ ತೋರಿಸಲ್ಲ ಸ್ಟ್ಯಾಟಿಸ್ಟಿಕ್. ನಮ್ಮ ದೇಶದಲ್ಲಿ 15,000ದಿಂದ 10,000ದಿಂದ 15,000 ಆಕ್ಸಿಡೆಂಟ್, ಫ್ಯಾಟಲ್ ಆಕ್ಸಿಡೆಂಟ್ ಆಗ್ತಾ ಇದ್ದಿದ್ದು ಈಗ ತಾನೇ ನಿಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಸುರಕ್ಷತೆಯನ್ನ ಬಳಸ್ಕೊಂಡು, ಎಲ್ಲ ನನ್ನ ಆತ್ಮೀಯ ನೌಕರರು ಕೇಳ್ಕೊಳ್ಳೋದು ಇಷ್ಟೇ, ಸುರಕ್ಷತೆಯನ್ನ ಬಳಸ್ಕೊಂಡು ನಾಳೆ ದಿನ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೂ ಸಹ ನಾವು ನಿಮ್ಗೆ ಪರಿಹಾರ ಕೊಡ್ಬೋದು, ನಾವು ನಿಮ್ಗೆ ಅನುಕಂಪ ತೋರಿಸ್ಬೋದು, ನಾವು ನಿಮ್ಗೆ ಇನ್ನೊಂದು ನಿಮ್ಮ ಇವರಿಗೆ ಫ್ಯಾಮಿಲಿಯವ್ರ ಕೆಲಸ ಕೊಡಿಸ್ಬೋದು. ಆದ್ರೆ ಆ ಜೀವನ ಮತ್ತೆ ತರಕಾಗೋದಿಲ್ಲ. ಇದು ನನ್ನ ವೈಯಕ್ತಿಕವಾಗಿ ಆಗುವಂತ ಲಾಸ್, ನಷ್ಟ. ಇದು ಪ್ರತಿಯೊಬ್ಬರೂ ವಿದ್ಯುತ್ ಮಾರ್ಗದಲ್ಲಿ ಕೆಲಸ ಮಾಡೋದ್ರಿಂದ ನಾನು ಎಲ್ಲಾರ್ಗು ಕಳಕಳಿಯಿಂದ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಕೆಲಸ ಮಾಡೋಕ್ಕಿಂತ ಮುಂಚೆ ಸೇಫ್ಟಿನ ಪರಿಶೀಲಿಸ್ಕೊಂಡು, ಅರ್ಥಿಂಗ್ ನ ಕನ್ಫರ್ಮ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತ ಕೇಳ್ಕೊತಾ ಈ ಒಂದು ಶಾಂತಿ ನಮನಕ್ಕೆ ನಿಮ್ಮ ವಾಣಿ ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿನ ದಿನ ಕಾರ್ಯಾಗಾರದಲ್ಲಿ ಮಾಡ್ಕೊಡ್ತೀವಿ ಅಂತ ಕೇಳಿದ್ದಕ್ಕೆ ನಾವು ಮಾಡಿರೋದೊಂದು ಸರಿಯಾದ ಸ್ಥಳ ಮತ್ತೆ ಎಲ್ಲ ನಮ್ಮ ಸ್ಟಾಫ್ ಇರ್ತಾರೆ ಅಂತ ಹೇಳಿದ್ಮೇಲೆ ಇಲ್ಲಿ ಬಂದು ಒಂದು ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ವಂದನೆಗಳು. ಹಾಗೆ ಸಾರಿ ವೈಟ್ ಫೀಲ್ಡ್ ವಿಭಾಗದಿಂದ ಅವ್ರಿಗೂ ನಾನು ಅಭಿನಂದನೆಗಳನ್ನ ಕೊಡ್ತೀನಿ. ಇನ್ನು ಮುಂದೆ ಎಚ್ಚರಿಕೆಯಿಂದ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವರೆಲ್ಲ ನಿಮ್ಗೆ ಕ್ಲೀನಾಗಿ ಹೇಳಿದ್ದಾರೆ. ನೀವು ದಿನ ಮಾಡೋ ಕೆಲಸದಲ್ಲಿ ನೀವು ಸುರಕ್ಷತೆ ಅನ್ನೋದು ಫಸ್ಟ್ ನೀವು ನೋಡ್ಕೊಂಡ್ರೆ ಯಾವುದೇ ಅಪಘಾತ ಆಗೋದಿಲ್ಲ. ಅದನ್ನ ನಾವೆಲ್ಲೋ ಒಂದ್ ಕಡೆ ನಾವು ಮರಿತಾ ಇದೀವಿ ಅಂತ ಗೊತ್ತಾಗ್ತಾ ಇದೆ. ಮರ್ತಿರೋದಕ್ಕೇನೆ ಈ ಅಪಘಾತ ಆಗಿರೋದು. ಸೊ ಮುಂದಿನ ದಿನಗಳೆಲ್ಲ ನೀವು ಹುಷಾರಾಗಿ ಏನ್ ಸುರಕ್ಷತಾ ಸಾಪ್ತಾಹ ಅಂತ ಕೇಂದ್ರ ಸರ್ಕಾರದವರು ನ್ಯಾಷನಲ್ ಲೆವೆಲ್ ಏನ್ ಮಾಡ್ತಾ ಇದಾರೆ ಅದಕ್ಕೂ ಒಂದು ಅರ್ಥ ಬರ್ಬೇಕು. ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಸುರಕ್ಷತೆಯನ್ನು ಅಳವಡಿಸ್ಕೊಂಡು ಕೆಲಸ ಮಾಡಿದ್ದೇ ಆದ್ರೆ ಯಾವುದೇ ಅಪಘಾತ ಆಗೋದಿಲ್ಲ. ದಯವಿಟ್ಟು ನೀವು ಮುಂದಿನ ಕೆಲಸಗಳಲ್ಲಿ ಸುರಕ್ಷತೆ ಅನುಸರಿಸ್ಕೊಂಡು ಕೆಲಸ ಮಾಡಿ ಅಂತ ಕೇಳ್ಕೊಂಡು ಸುರಕ್ಷಿತವಾಗಿರಿ ಅಂತ ಕೇಳ್ಕೊಂತೀನಿ ನಿಮ್ಗೆಲ್ಲ. ಸಭೆಯಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು, ನನ್ನ ಮಾಧ್ಯಮದ ಸ್ನೇಹಿತರು, ಎಲ್ಲರಿಗೂ ನಮಸ್ಕಾರ. ಆಕ್ಸಿಡೆಂಟ್ ಯಾವತ್ತೇ ಆಗಲಿ ಸುಮ್ಮನೆ ಆಗಲ್ಲ. ಒಂದು ರೋಡಲ್ಲಿ ಹೋಗುವಾಗ ನಾವು ಗುದ್ದಬೇಕು, ಇಲ್ಲ ನಮ್ಮನ್ನ ಯಾರಾದ್ರು ಬಂದು ಗುದ್ದಬೇಕು, ಅದೇ ಆಕ್ಸಿಡೆಂಟ್. ಒಂದು ಕರೆಂಟ್ನ ನಾವು ಹೋಗಿ ಮುಟ್ಟಬೇಕು, ಇಲ್ಲ ಅದು ನಮ್ಮನ್ನು ಬಂದು ಮುಟ್ಬೇಕು. ಯಾವುದೋ ಒಂದು ಕಾರಣದಿಂದನೇ ಆಕ್ಸಿಡೆಂಟ್ ಅಂತ ಆಗುತ್ತೆ. ಇವತ್ತು ಕಲ್ಯಾಣಿಯವರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಈ ಕಳೆದ 6 ತಿಂಗಳಲ್ಲಿ ಕನಿಷ್ಠ 50 ಆಕ್ಸಿಡೆಂಟ್ಸ್ ಆಗಿದೆ. ನಾಗರಾಜ್ ಅವ್ರದ್ದು 1ನೇ ತಾರೀಕು ಆಗುತ್ತೆ, 3ನೇ ತಾರೀಕು ಕಲ್ಯಾಣಿ ಅವ್ರದ್ದಾಗುತ್ತೆ. 2 ಜೀವಾಪಘಾತಗಳೇ, ಯಾವುದು ಉಳಿದಿಲ್ಲ. ಯಾಕೆ ಹಿಂಗಾಯ್ತು ಅಂತ ಹುಡುಕೋದಕ್ಕಿಂತ, ಯಾಕಂದ್ರೆ ಮುಗಿದೋಯ್ತು, ಅಧ್ಯಾಯ ಮುಗಿದೋಗಿದೆ, ಅದನ್ನ ಎಷ್ಟು ಓದಿದ್ರು ಅದೇ ಪದಗಳೇ, ಬೇರೆ ಪದ ಇಲ್ಲ ನಮ್ಮ ಹತ್ರ. ಅದನ್ನ ಬಿಟ್ಟು ನೀವೇನಿದ್ದೀರಲ್ಲ, ನೀವು ಒಂದೇ ಒಂದು ಕ್ಷಣನೂ ಮರಿಲಿದ್ದಂಗೆ ನೀವು ಸುರಕ್ಷತೆ ಮಂತ್ರ ಕೇವಲ ಸೋಮವಾರಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಡಿ, ಪ್ರತಿ ಕ್ಷಣಕ್ಕೆ ಸೀಮಿತ ಮಾಡ್ಕೊಳ್ಳಿ. ಪ್ರತಿ ಕ್ಷಣ ನಿಮ್ಮ ಬಾಡಿಯಲ್ಲಿ ಹೆಂಗೆ ರಕ್ತ ಸಂಚರಿಸುತ್ತಲ್ಲ ಆ ತರ ಸುರಕ್ಷತಾ ಮಂತ್ರ ಸಂಚರಿಸ್ತಾ ಇರ್ಬೇಕು ನಿಮ್ಮ ಮೆದುಳಲ್ಲಿ. ಅವಾಗ ಆಕ್ಸಿಡೆಂಟ್ಸ್ ಆಗಲ್ಲ. ಕೆಲವರೆಲ್ಲ ಏನ್ ಹೇಳ್ತಾರೆ, ಬಿಡಿ ಸರ್ 2 ನಿಮಿಷ ಮೇಲೆ ಕತ್ಬಿಟ್ಟು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ಹೆಲ್ಮೆಟ್ ಯಾಕೆ? ಆ 2 ನಿಮಿಷನೇ ಸಾಕು. ಪ್ರಾಣ ಹೋಗೋದಕ್ಕೆ 2 ಸೆಕೆಂಡು, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ 2 ಸೆಕೆಂಡು. ಆ 2 ಸೆಕೆಂಡ್ ಮಾಡಿದ್ರೆ ಅತ್ಯಮೂಲ್ಯ ಜೀವ. ನಿಮ್ಮನ್ನ ಆಲ್ಟರ್ನೇಟ್ ಇನ್ನೊಬ್ರು ಇಲ್ಲ. ನೀವು ಕೇಳಿ ನೋಡಿ, ನಿಮ್ಮ ಮನೆಯಲ್ಲಿ ನಿಮಗೆ ಆಲ್ಟರ್ನೇಟ್ ಇನ್ನೊಬ್ರು ಇರ್ತಾರ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮಗೂ ಕುಟುಂಬಗಳಿದೆ, ನಿಮಗೂ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅಣ್ಣ ಇದ್ದಾರೆ, ತಮ್ಮಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನಂಬಿ
ಒಂದು ಹೆಣ್ಣು ಮಗು ಇನ್ನೊಂದು ಕುಟುಂಬದಿಂದ ನಿಮ್ಮ ಕುಟುಂಬಕ್ಕೆ ಬಂದಿರುತ್ತೆ. ಮದುವೆ ಮಾಡ್ಕೊಂಡ್ಮೇಲೆ ಸಂಸಾರ ಮಾಡಿರ್ತೀರಾ, ಅದಕ್ಕೊಂದು ಪುಟ್ಟ ಮಗು ಇರುತ್ತೆ. ನಾಳೆ ದಿನ ಆ ಮಗು ಕೇಳುತ್ತೆ ಅಪ್ಪ ಎಲ್ಲಿ ಅಂತ. ಕೇಳ್ಕೊಳ್ಳಿ, ನಿಮ್ಮ ಎದೆಗಳ ಮೇಲೆ ಕೈ ಇಟ್ಕೊಂಡು ನಿಮ್ಮ ಮಗು ಆ ಮಾತು ಕೇಳಿದಾಗ ಆ ಹೆಣ್ಣು ಮಗು ಏನು ಉತ್ತರ ಕೊಡಕ್ಕಾಗತ್ತೆ ಅಂತ ಆಗುತ್ತಾ? ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳೋದಕ್ಕೆ ಒಪ್ಪಲ್ಲ. ಆ ಹೆಣ್ಣು ಮಗು ಯಾವ ತರ ಉತ್ತರ ಕೊಡ್ಬೇಕು ಯೋಚನೆ ಮಾಡಿದ್ರೆ ಯಾವತ್ತಾರು ಈ ಮಾತನ್ನ? ಎಲ್ಲೋ ಒಂದು ಕಡೆ 100 ರೂಪಾಯಿಗೋ 500 ರೂಪಾಯಿಗೋ ಆಸೆ ಪಟ್ಟು ಪ್ರಾಣಗಳು ಕಳ್ಕೊಂಡಿರೋದು ಉದಾಹರಣೆಗಳಿದೆ. ದಯವಿಟ್ಟು ಬೇಡ. ನೀವು ಆಸೆ ಪಟ್ಟೆ ಹೋಗಿದ್ದೀರಾ, ಸೇಫ್ಟಿ ಮುಖ್ಯ. ಅರ್ಥರಾಡ್ ಎಷ್ಟು ನೆಗ್ಲಿಜೆನ್ಸಿ ಗೊತ್ತಾ ಅರ್ಥರಾಡ್ ಅಲ್ಲಿ ನಿಮ್ಗೆಲ್ಲ? ಈಗ ಯಾವನಪ್ಪ 5 ನಿಮಿಷ ಅದನ್ನ ಅರ್ಥರಾಡ ಹಾಕೊಂಡು ಅದಕ್ಕೆ ಸುತ್ತಿ ವೈರ್ ಸುತ್ತಿ ಅದು ಇದೆ ಆಗಲ್ಲ. 5 ನಿಮಿಷದಲ್ಲಿ ಹತ್ತಿ ಇಳಿತೀನಿ. ಬೇಡ. ಎಲ್ಲೇ ಕೇಳಿ, ನಾನೆಲ್ಲ ಮಾಡ್ಕೊಂಡಿದ್ದೆ ಪ್ರಾಣ ಹೋಯ್ತು, ನಾನೆಲ್ಲ ಮಾಡ್ಕೊಂಡಿದ್ದೆ ಪ್ರಾಣ ಹೋಯ್ತು. ಹೆಂಗ್ ಹೋಗುತ್ತೆ? ಇವಾಗ ಡಿಜಿ ರಿಟರ್ನ್ ಅಂತೀರಾ, ಡಿಜಿ ರಿಟರ್ನ್ ಹೆಂಗ್ ಬರುತ್ತೆ? ಸೇಫ್ಟಿ ಝೋನ್ ಕ್ರಿಯೇಟ್ ಆದಾಗ ಹೆಂಗ್ ಡಿಜಿ ರಿಟರ್ನ್ ಬರುತ್ತೆ? ಚಾನ್ಸಸ್ ಇದೆಯಾ? ಕೇಳ್ಕೊಳ್ಳಿ, ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ. ಕರೆಂಟ್ ಬರೋದಕ್ಕೆ ಯಾವುದೋ ಒಂದು ಆಧಾರ ಇರಬೇಕು, ಆ ಆಧಾರದಿಂದಾನೇ ಕರೆಂಟ್ ಬರುತ್ತೆ. ಆದ್ರೆ ಡಿಜಿ ರಿಟರ್ನ್ ಬಂತು, ಸೇಫ್ಟಿ ಝೋನ್ ಆಗಿಲ್ಲ ಅಂತಾನೆ ತಾನೆ ಅರ್ಥ ಅಲ್ಲಿಗೆ. ದಯವಿಟ್ಟು ಎಲ್ಲಾ ಪವರ್ ಮ್ಯಾನ್ಗಳು ಇವತ್ತು ಈ ಕ್ಷಣದಿಂದ, ಈ ಫೋಟೋದಲ್ಲಿರೋದು ಒಬ್ಬ ಕಲ್ಯಾಣಿ, ಈ ತರದ ಸಾವಿರಾರು ಕಲ್ಯಾಣಿಗಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇವತ್ತು ನೀವೆಲ್ಲ ಅನ್ಸ್ಬೋದು ಬಿಡು ನನ್ನಿಂದ ಏನಾಗುತ್ತೆ ಅಂತ. ಅಲ್ಲ, ಆರ್ಥಿಕ ಮೂಲ ಎಷ್ಟು ಮುಖ್ಯನೋ ಮಾನವ ಸಂಪನ್ಮೂಲ ಅಷ್ಟೇ ಮುಖ್ಯ. ಇವತ್ತು ಕಂಪನಿ ನಿಮ್ಗೆ ಸಂಬಳ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ನಿಮ್ಮ ಜೀವನ ಕೊಟ್ಟಿದೆ, ಜೀವನ ನಡೆಸ್ತಾ ಇದ್ದೀರಾ ಒಂದು ಕಂಪನಿ ಮುಖಾಂತರ. ಈ ಕಂಪನಿಗೆ ಜೀವಗಳು ನೀವು ಅಪಾಯಿಂಟ್ ಆಗಿದ್ರೆ ಅಂದ್ರೆ ಸುಮ್ಮನೆ ಅಪಾಯಿಂಟ್ ಆಗಿದ್ರೆ ಬಿಡು ಇದೇನು ದೊಡ್ಡದಲ್ಲ. ಅಲ್ಲ, ಇವತ್ತು ಕಂಪನಿ ಉಳಿಸ್ತಾ ಇರೋದು ನೀವುಗಳು. ಯೋಚನೆ ಮಾಡಿದರೆ ಇದನ್ನ ಯಾವತ್ತಾದ್ರು? ನೀವು ಕೆಲಸ ಮಾಡಿದ್ರೆ ತಾನೇ ಕರೆಂಟ್ ಹೋಗೋದು, ಕರೆಂಟ್ ಹೋದ್ರೆ ತಾನೇ ಬಿಲ್ ಕಟ್ಟೋದು, ಬಿಲ್ ಕಟ್ಟಿದ್ರೆ ತಾನೇ ನಿಮ್ಗೆಲ್ಲ ಸಂಬಳ ಬರೋದು, ಇಲಾಖೆ ನಡೆಯೋದು. ಮತ್ತೆ ಯಾಕೆ ಈ ತಪ್ಪು? ಇವತ್ತು ಕಲ್ಯಾಣಿ ಉದಾಹರಣೆ ತಗೊಂಡಾಗ ಕಲ್ಯಾಣಿ ತಪ್ಪ, ಆ ವೈರ್ ಎಳ್ದಿರೋನ್ ತಪ್ಪ, ಇಲ್ಲ ದೇವರ ಒಂದು ಆಟನ? ಏನು ಗೊತ್ತಿಲ್ಲ. ನಿಮ್ಮ ಪಕ್ಕದಲ್ಲಿ ತಪ್ಪು ಮಾಡ್ತಿದ್ರು ಅವ್ರಿಗೂ ಹೇಳಿ, ನೀವು ತಪ್ಪು ಮಾಡದೇ ಇರ್ರಿ. ಪ್ರತಿ ಕ್ಷಣನೂ ಜಾಗೃತಿ ಮಂತ್ರನ ಪಠಿಸ್ತಾ ಇರಿ. ಸೋಮಾರಕ್ಕೆ ಸೀಮಿತ ಮಾಡಬೇಡಿ. ಸೋಮಾರಕ್ಕೆ ಇವತ್ತು ಎಷ್ಟು ಆಕ್ಸಿಡೆಂಟ್ಗಳು ಅವರು ಏನೋ ಒಂದು ಓದ್ ತಗೊಂಡ್ಮೇಲೆ ನಡೆದಿದೆ ಸರ್. 100 ಪ್ರಕರಣಗಳು ನಡೆದಿದೆ. ಸೋಮವಾರನೇ ಓದ್ ಬೆಳಿಗ್ಗೆ ತಗೊಂಡಿರ್ತಾರೆ, ಸಂಜೆಗೆ ನಡೆದಿದೆ. ಆಕ್ಚುಲಿ ಮೊಳಕಾಲ್ಮೂರು ತಾಲೂಕಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಒಬ್ಬ ಹುಡುಗ ಸತ್ತೋಗ್ತಾನೆ. ಏನಪ್ಪಾ ಅಂದ್ರೆ ಇನ್ನು ಎಲ್ಸಿ ಕೊಟ್ಟಿಲ್ವಂತೆ, ಇವನ್ ಕಂಬ ಹತ್ತದಂತೆ. ಇವಾಗ ತಪ್ಪ, ಲೈನ್ ಮ್ಯಾನ್ ತಪ್ಪ? ಯಾರು ತಪ್ಪಂತ ಹುಡುಕ್ತೀರಿ? ಇಲ್ಲಿ ತಪ್ಪು ಹುಡುಕೋದ್ರಿಂದ ಹೆಚ್ಚಾಗಿ ಇವಾಗ ನೋಡಿ ಏನಾಗುತ್ತೆ, ಸಹಜವಾಗಿ ಒಬ್ಬ ವ್ಯಕ್ತಿ ಸತ್ತೋದಾಗ ಜೆಇ ಮೇಲೆ ಸಹಜವಾಗಿ ಒಂದು ಮಾಧ್ಯಮ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರು ಹೇಳೋದನ್ನು ಸರಿ ಇಲ್ಲ, ಜೆಇ ಸರಿ ಇಲ್ಲ. ಅಲ್ಲ, ನೀವು ಸರಿಯಾಗಿ ಫಸ್ಟ್. ನೀವು ಸರಿಯಾಗಿ ಅಂದ್ರೆ ಕೆಟ್ಟೋರಾಗಿದ್ದೀರಾ ಅಂತಲ್ಲ. ನಿಮ್ಮ ಸುರಕ್ಷತೆನ ನೀವು ತಿಳ್ಕೊಳ್ಳಿ, ನಿಮ್ಮ ಜವಾಬ್ದಾರಿನ ನೀವು ಮಾಡಿ. ಆಗ ಕಲ್ಯಾಣಿಯ ಪರಿಸ್ಥಿತಿ ಯಾರಿಗೂ ಬರದೇ ಇರಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಅವಶ್ಯಕತೆ ನಮ್ಮ ಕಂಪನಿಗೆ ಇದೆ, ನಿಮ್ಮೆಲ್ಲರ ಅವಶ್ಯಕತೆ ಇದೆ. ನಾನು ಪ್ರತಿಯೊಬ್ಬ ಲೈನ್ ಮ್ಯಾನ್ಗಳಿಗೆ ಹೇಳೋದು ಇಷ್ಟೇ, ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕಲ್ಲ, ಕೊನೆಗೆ ರಿಟೈರ್ಡ್ ಆಗಿ ಸನ್ಮಾನ ಮಾಡಿಸ್ಕೊಂಡು ಕಂಪನಿಯಿಂದ ಹೊರಗಡೆ ಹೋಗಿ. ನಿಮ್ಗೆ ಇವತ್ತು ಏನೋ ಪೆನ್ಷನ್ ಸಿಗದೆ ಇರ್ಬೋದು, ಆದ್ರೆ ಪ್ರಾಣ ಇದ್ರೆ ಅಂತ 100 ಪೆನ್ಷನ್ಗಳು ನೀವು ತಗೋಬಹುದು. ನಿಮ್ಮ ಕುಟುಂಬಕ್ಕೆ ನೀವು ಆಲ್ಟರ್ನೇಟ್ ಇನ್ನೊಂದು ಕೊಡಕ್ಕಾಗಲ್ಲ. ಅದು ಸೋಮಣ್ಣ ಆಗಿರ್ಬೋದು, ಭೀಮಣ್ಣ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಅವರೇ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವೆಲ್ಲ ಇಲಾಖೆಗೆ ಸುಮ್ಮನೆ ಬಂದಿಲ್ಲ, ನನ್ಗೆ ಗೊತ್ತಿದೆ. ನೀವೇನೇನು ಕಷ್ಟಪಟ್ಟಿದ್ದೀರಾ, ನಿಮ್ಮನ್ನ ಒತ್ತು ನಿಮಗೆ ಖರ್ಚು ಮಾಡಿ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಕಂಪನಿನ ಸೇರ್ಸೋವಾಗ್ಲು ಏನ್ ಖರ್ಚು ಮಾಡಿದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಂಬಳ ತಗೊಂಡ ತಕ್ಷಣ ಮುಗ್ದೋಗಲ್ಲ. ನೆವರ್. 20 ವರ್ಷ ಸರ್ವಿಸ್ ಮಾಡಿದಂತ ಕಲ್ಯಾಣಿ ಅಷ್ಟೊಂದು ಟ್ರೈನ್ಡ್ ಇರೋಂತ ಇನ್ನೊಬ್ಬ ಕಲ್ಯಾಣಿನ ತರಕಾಗುತ್ತಾ? ಇವಾಗ ಅಪಾಯಿಂಟ್ ಮಾಡ್ಕೋಬಹುದು. 15-17 ಬ್ಯಾಚ್ ಅಲ್ಲಿ ಅಪಾಯಿಂಟ್ ಆದಂತ ಹುಡುಗರು ಎಲ್ಲರೂ, ದಯವಿಟ್ಟು ಹೇಳ್ತೀನಿ, ನಾನು ಪ್ರತಿ ವಿಡಿಯೋದಲ್ಲೂ 15-18 ಬ್ಯಾಚ್ 15-17ನೇ ಬ್ಯಾಚ್ನ ಹುಡುಗರನ್ನ ಬೈತೀನಿ. ನೀವು ಅನ್ಕೋಬಹುದು ಇವ್ನು ಯಾರೋ ನಮ್ ವಿರೋಧಿ ಇರ್ಬೋದು ಗುರು ಅದಕ್ಕೆ ಬೈತಾನೆ ಅಂತ. ದಯವಿಟ್ಟು ಆ ತಪ್ಪು ತಿಳ್ಕೋಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದೀವಿ. ನಾನು ಯಾರು ಅಲ್ಲ, ಆದ್ರೆ ನಿಮ್ಮಲ್ಲಿ ನಾನೊಬ್ಬ ಗುತ್ತಿಗೆದಾರನಾಗಿ ನಾನು ಅನ್ನ ತಿಂತಾ ಇದ್ದೀನಿ ಬೆಸ್ಕಾಂದು, ನನ್ನ ಕುಟುಂಬ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ನಿಮ್ಮನ್ನೆಲ್ಲ ಏನೋ ಒಂದು ಜಾಗೃತಿ ವಹಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಿರೋಂಥ ಕೆಲಸ ಹೊರತಾಗ್ಲಿ ಇದರಲ್ಲಿ ಯಾವುದೇ ರೀತಿಯಾದ ಸ್ವಾರ್ಥ ಆಗ್ಲಿ ಮತ್ತೆ ಇನ್ನೊಂದು ಉದ್ದೇಶ ಇಲ್ಲ.
ನಿಮ್ಮನ್ನ ಬೈದ್ರೆ ನನಗೇನ್ ಡಾಕ್ಟರೇಟ್ ಪ್ರಶಸ್ತಿ ಕೊಡಲ್ಲ, ಇಲ್ಲಾಂದ್ರೆ ಪದ್ಮಭೂಷಣ ಕೊಡಲ್ಲ. ನನಗೆ ಕೊಡ್ತಾರಾ? ಯಾರು ಕೊಡಲ್ಲ ತಾನೆ. ಇವಾಗ ಸೇಫ್ಟಿ ಅನ್ನೋದು ನಿಮ್ಗೆಲ್ಲ ಎಷ್ಟು ಮುಖ್ಯ? ಒಂದ್ಸರಿ ಜೋರಾಗಿ ಹೇಳಿ, ಮುಖ್ಯ ಹೌದು ಅಲ್ವೋ? ಮತ್ತೆ ಯಾಕೆ ತಪ್ಪಾಗೋದು? ಯಾಕೆ ತಪ್ಪಾಗುತ್ತೆ? ಯೋಚನೆ ಮಾಡಿ ಸುಮ್ನೆ. ದಯವಿಟ್ಟು ಪ್ರಾಣ ಹೋಗೋದಕ್ಕೆ 2 ಸೆಕೆಂಡು, ಪ್ರಾಣ ಉಳಿಸ್ಕೊಳ್ಳೋದಕ್ಕೂ 2 ಸೆಕೆಂಡು. ದಯವಿಟ್ಟು 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 ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ವಿತೌಟ್ ಸೇಫ್ಟಿ ಕೆಲಸ ಮಾಡ್ತಾ ಇದ್ರೆ ನೆತ್ತಿ ಮೇಲೆ ರಾಡ್ ತಗೊಂಡು ಹೊಡೀರಿ. ಏನ್ ತಗೊಂಡು ಹೊಡೀರಿ? ಹಂಗಂತ ಪ್ರಾಣ ತೆಗಿಬೇಡಿ. ರವಿ ಅಂಬುಜಾ ಅನ್ನೋರೊಬ್ರು ಎಸ್ಕಾಂ ಅಲ್ಲಿ ಜೈ ಆಗಿದ್ದಾರೆ. ಅವರು ಮಾರ್ಗದಾಳು ಅಂತ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ ಅಲ್ಲಿ ಅದ್ಭುತವಾದ ಒಂದು ಇದು ಬರೀತಾರೆ, ಪದ ಬರೀತಾರೆ. ತುಂಬಾ ಚಿಕ್ಕ ವಯಸ್ಸು, ತುಂಬಾ ದೊಡ್ಡ ಜ್ಞಾನ ಅನಿಸ್ತು ನನ್ಗೆ. ಅವ್ರು ಏನಂತ ಬರೀತಾರೆ, ಒಬ್ಬ ಮಿಲಿಟರಿಯಲ್ಲಿ ಒಬ್ಬ ಸೈನಿಕ ತೀರ್ಕೊಂಡ್ರೆ ಅವರನ್ನ ಹುತಾತ್ಮ ಅಂತೀವಿ, ಆದ್ರೆ ನಮ್ಮ ಸಮಾಜಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ ಒಬ್ಬ ಪವರ್ ಮ್ಯಾನ್ ನ ಸತ್ವದ ಅಂತೀವಿ. ಇದು ನಿಜವಾಗ್ಲೂ ದೊಡ್ಡ ದೌರ್ಭಾಗ್ಯ. ಈ ಪದನ ಬಳಸಬಾರ್ದು ಅಂತ ಅವ್ರು ಅದ್ಭುತವಾಗಿ ಬರೆದಿದ್ರು. ಅವರ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೆ ನಮ್ಮ ಕಲ್ಯಾಣಿ ಆಗಿರ್ಬೋದು, ನಿನ್ನೆ ಮಾಡಿದಂತ ನಾಗರಾಜ್ ಅವ್ರಿಗಾಗಿರ್ಬೋದು, ಬೆಸ್ಕಾಮಿನ ಹುತಾತ್ಮ ಪವರ್ ಮ್ಯಾನ್, ಹುತಾತ್ಮ ಪವರ್ ಮ್ಯಾನ್ ಅಂತ ಒಂದು ಟೈಟ್ಲ್ ಕೊಟ್ಟು ಇವತ್ತಿನಿಂದ ಇಂಧನ ಇಲಾಖೆಯಲ್ಲೂ ಸಹ ನಾನು ಕೈ ಮುಗಿದು ಹೇಳ್ಕತ್ತೀನಿ. ಯಾಕಂದ್ರೆ ಸಮಾಜಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಪ್ರತಿಯೊಬ್ರು, ಅದು ಪವರ್ ಮ್ಯಾನ್ ಆಗಿರ್ಬೋದು, ಯೋಧರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಹುತಾತ್ಮ ಅಂತ ಕರಿಬೇಕು. ಯಾಕಂದ್ರೆ ಸತ್ತ ವ್ಯಕ್ತಿಗೆ ಗೌರವಿಸೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ. ದಯವಿಟ್ಟು ಇನ್ ಮೇಲಿಂದ ಎಲ್ಲರೂ ಹುತಾತ್ಮರು ಅಂತ ನೆನೆಸ್ಕೊಳ್ಳೋಣ ಅವ್ರನ್ನ. ಇವತ್ತು ಈ ಒಂದು ಕಾರ್ಯಕ್ರಮನ ಒಂದು ರೀತಿಯಾಗಿ ಏನು ಒಂದು ಸೈನಿಕರ ಶೈಲಿಯಲ್ಲಿ ಮಾಡಬೇಕು ಅನ್ನೋ ಒಂದು ಇಚ್ಛೆ. ಪವರ್ ಮ್ಯಾನ್ಗಳು ಇದ್ದೀರಾ. ಇವತ್ತಿನಿಂದ ಈ ಕ್ಷಣದಿಂದ ನಿಮ್ಮ ಮನಸ್ಸಲ್ಲಿ ಏನನ್ನ ಜ್ಞಾಪಿಸ್ಕೊಳ್ಳೋ ಗೊತ್ತಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರತಿ ಕ್ಷಣ ಇಲ್ಲಿರಿ, ಇಲ್ಲಿರ್ಲಿ. ಇಲ್ಲಿದ್ರೆ ಸುಖ, ಇಲ್ಲಿದ್ರೆ ಹೊಡೆತ. ಟೆನ್ಷನ್ ಬಂದಾಗ ಎಲ್ಲೋ ಬರುತ್ತೆ, ಇಲ್ಲಿ ಬರಲ್ಲ. ಇಲ್ಲಿ ಬರುತ್ತೆ ತಾನೆ? ಇಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ಕುಟುಂಬನ ಇಲ್ಲಿದ್ದಾರೆ. ಅವಾಗ ನೀವು ಜಾಗೃತರಾಗಿರ್ತೀರಾ, ಕಂಪ್ನಿನೂ ಚೆನ್ನಾಗಿರುತ್ತೆ. ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತ AE ಸಾಹೇಬ್ರು, ರಘು ಸರ್ ಆಗಿರ್ಬೋದು, ಮತ್ತೆ AW ಸರ್ ಆಗಿರ್ಬೋದು, EE ಸರ್ ಆಗಿರ್ಬೋದು, ಈ ಡಿವಿಷನ್ನಿನ ಪ್ರತಿಯೊಬ್ಬ ಅಧಿಕಾರಿಗೂ ನಾನು ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿರುವಂತ ಪ್ರತಿಯೊಬ್ರು ಕಲ್ಯಾಣಿ ಅವರಿಗೆ ಗೌರವ ಸೂಚಿಸಿ ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ತಾವು ದಯವಿಟ್ಟು ಇಲ್ಲಿಂದ ನಿರ್ಗಮಿಸ್ಬೋದು. ಧನ್ಯವಾದಗಳು.